ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮುಗಿದು ಫಲಿತಾಂಶ ಹೊರಬಂದಿದೆ. ಈಗ ಉಳಿದಿರೋದು ಮುಂಬೈ ನಗರ ಪಾಲಿಕೆ ಚುನಾವಣೆ. ಬೃಹನ್ ಮುಂಬೈ ನಗರ ಪಾಲಿಕೆ BMC ಅಂತ ಕರೀತಾರೆ. ಜನವರಿ 15ನೇ ತಾರೀಕಿದೆ. ಅದರ ಜೊತೆ ಉಳಿದಂಥ 27 ನಗರಸಭೆಗಳು, ದೊಡ್ಡ ದೊಡ್ಡ ನಗರಸಭೆಗಳ ಚುನಾವಣೆ, ಒಟ್ಟು 28 ನಗರಸಭೆ ಚುನಾವಣೆ ನಡೀಬೇಕು. ಈಗಾಗಲೇ ನಡೆದಿರೋದು 224 ನಗರಸಭಾ ಪುರಸಭಾ ಚುನಾವಣೆಗಳು ಮತ್ತು 42 ಪಂಚಾಯಿತಿಯ ಚುನಾವಣೆಗಳು ಮುಗಿದಿದ್ದಾವೆ. ಈ 224 ಪುರಸಭೆಯ ಚುನಾವಣಾ ಫಲಿತಾಂಶ ಇದೆಯಲ್ಲ, ಅದು ಹುಬ್ಬೇರಿಸುವಂಥ ಫಲಿತಾಂಶ ಏನೂ ಅಲ್ಲ. ವಿಧಾನಸಭಾ ಚುನಾವಣೆಯ ನಂತರ ಉಳಿದ ಪಕ್ಷಗಳು ಹೇಗೆ ನಿಶ್ಚೇಷ್ಟಿತವಾದವೋ ಅದಕ್ಕನುಗುಣವಾಗಿಯೇ ಫಲಿತಾಂಶ ಬಂದಿದೆ. ಏನು ಹಂಗಂದರೆ ನೋಡಿ, ಯಾವಾಗ ಲೋಕಸಭಾ ಚುನಾವಣೆಯಲ್ಲಿ ಇನ್ನಿಲ್ಲದ ಹಾಗೆ ಯಶಸ್ಸನ್ನು ಪಡೆದುಬಿಡ್ತೇವೆ ಮಹಾವಿಕಾಸ್ ಅಘಾಡಿ, ಭಾರತೀಯ ಜನತಾ ಪಾರ್ಟಿ ಹೇಗೆ ಮುಗ್ಗರಿಸಿಬಿತ್ತೋ ಅದರ ನಂತರ ಇದ್ದಕ್ಕಿದ್ದ ಹಾಗೆ ಭಾರತೀಯ ಜನತಾ ಪಾರ್ಟಿ ಚೇತರಿಸ್ಕೊಂಡ್ಬಿಡುತ್ತೆ. ನಾವು ಈ ರೀತಿ ಆದರೆ ಮುಂದೆ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ NDA ಮಹಾರಾಷ್ಟ್ರವನ್ನು ಕೈ ಬಿಡಬೇಕಾದ ಪರಿಸ್ಥಿತಿ ಬರುತ್ತೆ. ಇಷ್ಟು ವರ್ಷದ ನಮ್ಮ ಹೋರಾಟವನ್ನು ನಾವು ಈ ರೀತಿ ಬಿಟ್ಕೊಡೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮನೆ ಮನೆಗೆ ಹೋಗಿ ಪ್ರಚಾರವನ್ನು ಮಾಡುತ್ತೆ. ವಿಧಾನಸಭೆಯಲ್ಲಿ 2019ರಲ್ಲಿ ಬಂದಂಥ ಫಲಿತಾಂಶವನ್ನೇ 2024ರಲ್ಲಿ ತಗೋತಾರೆ. ಅದಕ್ಕಿಂತ ಹೆಚ್ಚಿನ ಸ್ಥಾನಗಳು ಲಭ್ಯ ಆಗ್ತವೆ ವಿಧಾನಸಭಾ ಚುನಾವಣೆಯಲ್ಲಿ NDAಗೆ, ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಗೆ. ಭಾರತೀಯ ಜನತಾ ಪಾರ್ಟಿ ಯಾವ ಮಟ್ಟಿನ ಯಶಸ್ಸನ್ನು ಗಳಿಸ್ಬಿಡುತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಅಂದರೆ, ಸ್ವತಃ ಅಜಿತ್ ಪವಾರ್ ಬಣ ಮತ್ತು ಈ ಏಕನಾಥ್ ಶಿಂದೆ ಬಣ ಕೈ ಎತ್ತಿದರೂ ಕೂಡ ಸರ್ಕಾರ ರಚನೆಗೆ ಯಾವುದೇ ರೀತಿಯ ಕಂಟಕ ಆಗಿರಬಾರ್ದು, ಆ ರೀತಿಯ ಚುನಾವಣಾ ಫಲಿತಾಂಶವನ್ನು ಪಡೆದುಬಿಡುತ್ತೆ ಭಾರತೀಯ ಜನತಾ ಪಾರ್ಟಿ. ಏಕನಾಥ್ ಶಿಂದೆ ತನಗೆ ಮುಖ್ಯಮಂತ್ರಿ ಹುದ್ದೆ ಬರಬೇಕು ಅಂತ ಹಳ್ಳಿಗೆ ಹೋಗಿ ಕೂತ್ಕೋತಾರೆ. ಆದರೆ ಅಮಿತ್ ಶಾ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಪ್ರಮಾಣ ವಚನದ ದಿನಾಂಕವನ್ನು ಘೋಷಣೆ ಮಾಡಿಬಿಡ್ತಾರೆ. ಅವಾಗ ಅನಿವಾರ್ಯವಾಗಿ ಬಂದು ಏಕನಾಥ್ ಶಿಂದೆ ಕೈ ಜೋಡಿಸಬೇಕಾದ ಅನಿವಾರ್ಯತೆ ಬರುತ್ತೆ. ಆತ ಡೆಪ್ಯೂಟಿ CM ಆಗಲಿಕ್ಕೆ ತಯಾರಿಲ್ಲ ಅಂತ ಮಾತುಗಳನ್ನು ಶುರು ಮಾಡಿರ್ತಾರೆ. ಆದರೆ ಅಮಿತ್ ಶಾ ಹೇಳ್ತಾರೆ, ನೀವು ಹೇಳ್ದಂಗೆ ನಾವು ಕೇಳಲ್ಲ, ಭಾರತೀಯ ಜನತಾ ಪಾರ್ಟಿ ಹಿರಿಯಣ್ಣನ ಸ್ಥಾನದಲ್ಲಿ ನಿಮ್ದೇನಿದ್ರು ಜೊತೆಗೆ ಸೇರ್ಕೋಬೋದೇ ವಿನ ನಿಮ್ಗೆ ಒಂದು ಸಲ ಅವಕಾಶ ಕೊಟ್ವಿ, 40 ಜನ MLA ಕರ್ಕೊಂಬಂದು ಬಂಡಾಯ ಮಾಡಿದಾಗ ಮುಖ್ಯಮಂತ್ರಿ ಮಾಡಿದ್ವಿ ಅಂತ ಜೀವಮಾನ ಪರ್ಯಂತ ನೀವೇ ಮುಖ್ಯಮಂತ್ರಿ ಆಗೋದಾದರೆ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯವರು ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಬೇಕಾಗತ್ತೆ. ನಾವು ರಾಜಕೀಯ ಮಾಡ್ಲಿಕ್ಕೆ ಬಂದೀವಿ, ತಪಸ್ಸು ಮಾಡ್ಲಿಕ್ಕೆ ಬಂದದ್ದಲ್ಲ, ಬೇಕಾದ್ರೆ ಜೊತೆಗೆ ಬನ್ನಿ, ಬೇಡಾರು ಬಿಡಿ ಅಂತಾರೆ. ಇದಕ್ಕೆ ಪೂರಕವಾಗಿ ಅಜಿತ್ ಪವಾರ್ ದೇವೇಂದ್ರ ಫಡ್ನವೀಸ್ ಜೊತೆ ಕೈ ಜೋಡಿಸ್ತಾರೆ. ಹೀಗಾಗಿ ಸರ್ಕಾರ ರಚನೆ ಆಗುತ್ತೆ. ಇದು ಹಳೆಯ ಅಧ್ಯಾಯ. ಈಗ ಪ್ರಶ್ನೆ, ಇಂಥ ಫಲಿತಾಂಶ ಬಂದ ಮೇಲೆ ಅಲ್ಲಿಯೇ ಸ್ಥಳೀಯವಾಗಿ ಭಾಳ ದೊಡ್ಡ ಅಸ್ಮಿತೆಯಾಗಿರುವಂಥ ಶಿವಸೇನೆಯ ಉದ್ಧವ್ ಠಾಕ್ರೆ ಏನು ಮಾಡಿದ್ರಿ ದಿವಸ? ಯಾವಾಗಲೂ ಶಿವಸೇನೆಯ ಭಾಳ ದೊಡ್ಡದಾದಂಥ ಶಕ್ತಿ ಏನಪ್ಪ ಅಂತಂದರೆ ನಗರಸಭಾ ಚುನಾವಣೆಗಳು, ಪುರಸಭಾ ಚುನಾವಣೆಗಳು. ಯಾಕೆಂದರೆ ಅಲ್ಲಿ ಕ್ಯಾಡರ್ ಬೇಸ್ ಅನ್ನೋದು ಶಿವಸೇನೆಯಲ್ಲಿ ಭಾಳ ಗಟ್ಟಿಯಾಗಿದ್ದಂಥದ್ದು. ಹೇಗೆ ರಾಷ್ಟ್ರೀಯ ಸ್ವಯಂ ಸೇವಕದಲ್ಲಿ ಶಾಖೆಗಳು ನಡೀತಾವೋ ಹಾಗೆ ಶಿವಸೇನೆಯಲ್ಲಿ ಕೂಡ ಶಾಖೆಗಳು ನಡೀತವೆ. ಶಿವ ಸೈನಿಕ್ ಅಂತ ಕರೀತಾರೆ. ಇಲ್ಲಿ ಹೇಗೆ ಸ್ವಯಂ ಸೇವಕ್ ಅಂತ ಕರೀತಾರೋ ಹಂಗಲ್ಲಿ ಶಿವ ಸೈನಿಕ್ ಅಂತ ಕರೀತಾರೆ. ಅದರ ಮೂಲ ಕೇಂದ್ರ ಸ್ಥಾನ ಬೃಹನ್ ಮುಂಬೈ ನಗರ ಪಾಲಿಕೆ. ಅದರ ಮುಂದುವರೆದ ವಿಸ್ತರಿತ ಸ್ವರೂಪ ಯಾವಪ್ಪ ಅಂತಂದರೆ ಪುಣೆ, ನಾಸಿಕ್ಕು, ಕರಾಡು, ಸತಾರ, ಬೇರೆ ಬೇರೆ ಊರುಗಳಲ್ಲಿರುವಂಥ ಶಾಖೆಗಳು ಶಿವಸೇನೆ. ಇದು ರಾಜಕೀಯವಾಗಿ ಭಾಳ ಪ್ರಬಲವಾಗಿರುವಂಥ ಒಂದು ಸಂಘಟನೆ. ಅದನ್ನು ಇಲ್ಲಿವರೆಗೂ ನಡೆಸ್ಕೊಂಬರಲಾಗಿದೆ. ಭಾರತೀಯ ಜನತಾ ಪಾರ್ಟಿಯ ಜೊತೆ ಇದ್ದಂಥದ್ದು ಶಿವಸೇನೆ ಮೊದಲು ಶುರುವಾಯಿತು. ಆದರೆ ಭಾರತೀಯ ಜನತಾ ಪಾರ್ಟಿಯ ಜೊತೆ ಸಖ್ಯ ಆದಮೇಲೆ ಅಡ್ವಾನಿ, ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಶಿವಸೇನೆ ಯಾವಾಗಲೂ ಸೋದರನ ರೀತಿಯಲ್ಲಿ ಆಗಿ ಇದ್ದದ್ದು. ಯಾವಾಗ ಉದ್ಧವ್ ಠಾಕ್ರೆ ಸ್ವತಃ ಚುನಾವಣಾ ರಾಜಕಾರಣಕ್ಕೆ ಹೇಳಿದ್ರು, ಯಾವಾಗ ನಾನೇ ಚುನಾವಣೆಯಲ್ಲಿ ಮುಖ್ಯ ಪಾತ್ರ ವಹಿಸಿ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂದರು, ಆವಾಗ ಕಾರ್ಯಕರ್ತನಿಗೂ ಮತ್ತು ಉದ್ಧವ್ ಠಾಕ್ರೆಗೂ ವ್ಯತ್ಯಾಸ ಉಳಿಲಿಲ್ಲ. ಕಾರ್ಯಕರ್ತ ಕೂಡ ಸ್ಥಾನ ಬೇಕು ಅಂತ ಓಡಾಡ್ತಾರೆ, ಉದ್ಧವ್ ಠಾಕ್ರೆ ಕೂಡ ಸ್ಥಾನ ಬೇಕು ಅಂತ ಓಡಾಡಿದಂಥ ಮನುಷ್ಯ. ಅದರ ಫಲಶ್ರುತಿ ಮುಂದೆ ಮಹಾವಿಕಾಸ್ ಅಘಾಡಿ ಆದಮೇಲೆ ಅದು ಸಂಪೂರ್ಣವಾಗಿ ಪತನವಾದ ರೀತಿ. ಅದಾದಮೇಲೆ ಬಂದ ವಿಧಾನಸಭಾ ಚುನಾವಣಾ ಫಲಿತಾಂಶ, ಅದಾದಮೇಲೆ ಈ ಪುರಸಭೆ ಚುನಾವಣೆಯ ಫಲಿತಾಂಶ ಹೇಳ್ತೀನಿ ನಿಮಗೆ. 246 ಸ್ಥಾನಗಳಲ್ಲಿ 224 ಸ್ಥಾನಗಳನ್ನು NDA ಪಡೆದಿದೆ. ಅಂದರೆ ಸ್ವೀಪಿಂಗ್ ಮೆಜಾರಿಟಿ. 246ರಲ್ಲಿ 224 ಸ್ಥಾನಗಳು NDAಗೆ ಬಂದಿದ್ದಾವೆ. ಅದರಲ್ಲಿ 139 ಕೇವಲ BJP ಗಳಿಸಿದೆ. 58 ಏಕನಾಥ್ ಶಿಂದೆ ಬಣಕ್ಕೆ ಬಂದಿದೆ. 37 ಸ್ಥಾನಗಳು ಪವಾರ್ ಬಣಕ್ಕೆ ಬಂದಿದೆ, ಅಜಿತ್ ಪವಾರ್ ಬಣಕ್ಕೆ. ಕಾಂಗ್ರೆಸ್ಸಿಗೆ
ಇವ್ರದ್ದೇನು ಮಹಾವಿಕಾಸ್ ಅಘಾಡಿ ಅಂತಿದೆ, ಅದರಲ್ಲಿ 31 ಸ್ಥಾನ ಕಾಂಗ್ರೆಸ್ಸಿಗೆ ಬಂದಿದೆ, 10 ಉದ್ಧವ್ ಠಾಕ್ರೆ ಬಣಕ್ಕೆ ಮತ್ತು ಶರದ್ ಪವಾರ್ ಬಣಕ್ಕೆ 10. ಅಂದರೆ ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್ ತಲಾ 10 ಸ್ಥಾನಗಳನ್ನು ಪಡೆದರೆ ಕಾಂಗ್ರೆಸ್ಸು 31 ಸ್ಥಾನಗಳನ್ನು ಪಡೆದಿದೆ. ಕಾಂಗ್ರೆಸ್ 31, ಬಿ ಜೆ ಪಿ 139. ಅಂಕಿಗಳನ್ನು ಎಲ್ಲಿಯಾದರೂ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ರಿ? ಒಂದು ರಾಷ್ಟ್ರೀಯ ಪಕ್ಷ ಸ್ಥಳೀಯ ಪಕ್ಷದ ಜೊತೆ ಸೆಣಸಾಟ ಮಾಡಿ ಈ ಮಟ್ಟಿನ ಯಶಸ್ಸನ್ನು ಗಳಿಸ್ತಿದೆ ಅಂದರೆ ಉದ್ಧವ್ ಠಾಕ್ರೆ ಏನು ಕಡಲೆಕಾಯಿ ತಿಂತಾ ಇದ್ರ ಅನ್ನೋದು ನನ್ನ ಪ್ರಶ್ನೆ. ನಿಮ್ಗೆ ಒಂದು ವಿಷಯ ಗೊತ್ತಿರಲಿ, ಇಡೀ ಪುರಸಭಾ ಚುನಾವಣೆಯ ಸಂದರ್ಭದಲ್ಲಿ ಉದ್ಧವ್ ಠಾಕ್ರೆ ಮತ್ತು ಆತನ ಕುಟುಂಬ ವರ್ಗದವರು ಒಂದೇ ಒಂದು ಊರಿಗೆ ಹೋಗಿ ಚುನಾವಣಾ ಪ್ರಚಾರವನ್ನು ಮಾಡಿಲ್ಲ. ನೀವೇ ನಿಮ್ಮ ಪಾಲಿಕೆ ಚುನಾವಣೆಯನ್ನು ನೀವು ಹ್ಯಾಂಡಲ್ ಮಾಡಿಕೊಳ್ಳಿ, ನಾವು ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಉದ್ಧವ್ ಠಾಕ್ರೆ ಕೈ ಚೆಲ್ಲಿಬಿಟ್ರು. ಅದರ ಫಲಶ್ರುತಿಯ ಈಗ ಬಂದಿರುವಂಥ ಫಲಿತಾಂಶ. ಹಾಗಾದರೆ ದೇವೇಂದ್ರ ಫಡ್ನವೀಸು ಸ್ವತಃ ಹೋಗಿ ಎಲ್ಲ ಕಡೆ ಪ್ರಚಾರ ಮಾಡಿದ್ರಾ? ಪ್ರಚಾರ ಮಾಡೋದಕ್ಕಿಂತ ಹೆಚ್ಚಾಗಿ ಚುನಾವಣೆಯನ್ನು ತುಂಬ ಚೆನ್ನಾಗಿ ದೇವೇಂದ್ರ ಫಡ್ನವೀಸ್ ನಿರ್ವಹಿಸಿದರು. ಏನು ಹಂಗಂದರೆ ಅಲ್ಲಿ 3 ಪಕ್ಷಗಳಿದ್ದಾವೆ ಈಗ. ಒಂದು ಏಕನಾಥ್ ಶಿಂದೆ ಬಣ, ಒಂದು ಅಜಿತ್ ಪವಾರ್ ಬಣ, ಇನ್ನೊಂದು ಭಾರತೀಯ ಜನತಾ ಪಾರ್ಟಿ ಬಣ. ಇದು ರಾಜ್ಯ ಮಟ್ಟದಲ್ಲಿ ಸರಿಯಾಗಿರುತ್ತೆ. ಸ್ಥಳೀಯ ವಿಚಾರಗಳು ಬಂದಾಗ ಈ ರೀತಿಯ ಹೊಂದಾಣಿಕೆ ಅಲ್ಲಿರೋದಿಲ್ಲ. ಒಂದು ವಾರ್ಡ್ ಇರುತ್ತೆ, ಆ ವಾರ್ಡ್ನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಗೆಲ್ಲೋವನ್ನಾಗಿದ್ದರೆ ಅದೇ ಊರಲ್ಲಿರುವಂಥ ಏಕನಾಥ್ ಶಿಂದೆ ಬಣದ ವ್ಯಕ್ತಿ ರಾಜಕಾರಣವನ್ನು ಮಾಡೋದು ಹೇಗೆ? ಆತ ಚುನಾವಣೆಗೆ ನಿಲ್ಲೋದು ಹೇಗೆ? ಗೆಲ್ಲೋದು ಯಾವಾಗ? ಭಾರತೀಯ ಜನತಾ ಪಾರ್ಟಿಗೆ ಅದು ಬಿಟ್ಟು ಕೊಟ್ಬಿಟ್ರೆ ಏಕನಾಥ್ ಶಿಂದೆ ಬಣದ ವ್ಯಕ್ತಿ ಜೀವನ ಪರ್ಯಂತ ರಾಜಕೀಯ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು. ಅಜಿತ್ ಪವಾರ್ ಬಣದವನಿಗೆ ಅಲ್ಲಿ ಅಭ್ಯರ್ಥಿ ಆಗಿದ್ದರೆ ಆತ ಏನು ಮಾಡಬೇಕು? ಅದಕ್ಕೊಂದು ಅದ್ಭುತವಾದಂಥ ಒಂದು ಸ್ಕೀಮನ್ನು ಮಾಡಿದರು ದೇವೇಂದ್ರ ಫಡ್ನವೀಸ್ ಹೇಳಿದರು, ನಿಮ್ಮ ಸ್ಥಳೀಯ ಚುನಾವಣಾ ವಿಚಾರದಲ್ಲಿ ನಾವು ಮಧ್ಯಪ್ರವೇಶ ಮಾಡೋದಿಲ್ಲ. ನೀವು ನಿಮ್ಮ ಸ್ಥಳೀಯ ವಾರ್ಡ್ಗಳಲ್ಲಿ ಯಾರು ನಿಲ್ಲಬೇಕು ಅಂತ ನೀವೇ ತೀರ್ಮಾನ ಮಾಡಿ. ನೀವು ಭಾರತೀಯ ಜನತಾ ಪಾರ್ಟಿ ಎದುರುಗಡೆ ಏಕನಾಥ್ ಶಿಂದೆ ಬಣದವನು ನಿಲ್ಲೋದಾದರೆ ಖಂಡಿತವಾಗಿ ಚುನಾವಣೆಗೆ ನಿಲ್ಲಿ. ನಮ್ಮದು ರಾಜ್ಯ ಮಟ್ಟದಲ್ಲಿ ಮೈತ್ರಿ ಇರಬಹುದು, ಸ್ಥಳೀಯವಾಗಿ ಇರಬೇಕು ಅಂತ ಏನೂ ಇಲ್ಲ. ಆ ಸಂದರ್ಭದಲ್ಲಿ ಒಂದು ವೇಳೆ ಏಕನಾಥ್ ಶಿಂದೆ ಬಣದವನು ಗೆದ್ದದ್ದೇ ಆದರೆ, ಭಾರತೀಯ ಜನತಾ ಪಾರ್ಟಿ ಬಣದವನು ಕಾರ್ಪೊರೇಟರ್ ಸೋತದ್ದೇ ಆದರೆ, ಏಕನಾಥ್ ಶಿಂದೆ ಬಣದವರು ಮುಂದೆ ಸರ್ಕಾರ ರಚನೆ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಮೇಯರ್ ಅಥವಾ ಕೌನ್ಸಿಲರ್ ಎಲೆಕ್ಷನ್ನಲ್ಲಿ ಅಧ್ಯಕ್ಷ ಆಗುವ ಪುರಸಭೆಯ ಅಧ್ಯಕ್ಷ ಸ್ಥಾನದ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಹೊಂದಾಣಿಕೆಯನ್ನು ಮಾಡ್ಕೋಬೇಕು, ಫ್ರೆಂಡ್ಲಿ ಫೈಟನ್ನು ಮಾಡ್ಕೋಬೇಕು. ಚುನಾವಣೆಯ ಸಂದರ್ಭದಲ್ಲಿ ನೀವು ಹೋರಾಟ ಮಾಡಿ, ಚುನಾವಣೆಯಾಗಿ ಫಲಿತಾಂಶ ಬಂದ ಮೇಲೆ ಮಹಾಯುತಿ ಅಂತೇನಿದೆ ಅದು ತನ್ನ ಸರ್ಕಾರ ರಚನೆ ಮಾಡಬೇಕು. ಅಲ್ಲಿ ಭಿನ್ನಾಭಿಪ್ರಾಯ ಇರಕೂಡದು. ಇದು ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ. ಯಾವ ರೀತಿ ಅಂದರೆ, ಎಲ್ಲೆಲ್ಲಿ ಏಕನಾಥ್ ಶಿಂದೆ ಬಣದವ್ರು ಗೆದ್ದಿದ್ರು ಅವ್ರು ಭಾರತೀಯ ಜನತಾ ಪಾರ್ಟಿ ಜೊತೆ ಸಖ್ಯವನ್ನು ಬೆಳೆಸ್ತಾರೆ. ಮುಂದೆ ಅಲ್ಲಿ ಅಧ್ಯಕ್ಷ ಗಾದಿಯನ್ನು ಹಿಡಿಯುವಲ್ಲಿ ಇಬ್ಬರೂ ಕೂಡಿ ಯಶಸ್ವಿ ಆಗ್ತಾರೆ. ಹೋರಾಟ ಮಾಡುವಾಗ ಎದುರಾಳಿಗಳು, ಆದರೆ ಅಧಿಕಾರ ಗದ್ದುಗೆ ಹಿಡಿಯುವಾಗ ಪರಸ್ಪರ ಮೈತ್ರಿ ಪಕ್ಷ. ಇದು ರಾಜಕೀಯ ಚಾತುರ್ಯ. ಆದರೆ ದುರಂತ ಅಂದರೆ ಶಿವಸೇನೆ ಈ ರೀತಿಯದಾದಂಥ ಲೆಕ್ಕಾಚಾರವನ್ನೂ ಮಾಡಲಿಲ್ಲ, ಚುನಾವಣೆಯ ಸ್ಟ್ರಾಟಜಿಯನ್ನು ಕೊಡಲಿಲ್ಲ, ಪ್ರಚಾರಕ್ಕೂ ಹೋಗಲಿಲ್ಲ. ವಿಪಕ್ಷದವರ ಜೊತೆ ಸೇರಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅಮಿತ್ ಶಾನ ಬೈಕೊಂಡು ಓಡಾಡಿದರೆ ವಿನಃ ಎಲ್ಲಿಯೂ ಕೂಡ ಸಮರ ಸಿದ್ಧತೆಯನ್ನು ಮಾಡಿಕೊಳ್ಳಿಲ್ಲ. ಓಟ್ ಚೋರಿ ಗದ್ದೆ ಚೋರಿ ಅಂತ ಓಡಾಡಿದರೆ ಜನ ಓಟ್ ಹೆಂಗೆ ಹಾಕ್ತಾರೆ? ನೀವು ಚುನಾವಣೆಯಲ್ಲಿ ಕೆಲಸ ಮಾಡಬೇಕಲ್ವ, ಅಭ್ಯರ್ಥಿಗಳು ನಿಲ್ಲಿಸಬೇಕು. ನೋಡಿ, ಹೈದರಾಬಾದ್ನಲ್ಲಿ ಸ್ಥಳೀಯ ಸಂಸ್ಥೆ ನಗರ ಪಾಲಿಕೆ ಚುನಾವಣೆ, ಯೋಗಿ ಆದಿತ್ಯನಾಥನ ಚುನಾವಣಾ ಪ್ರಚಾರಕ್ಕೆ ಕಳಿಸಲಾಗತ್ತೆ. ತೆಲಂಗಾಣಗೆ 10 ಸೀಟು ಬರುವ ಜಾಗದಲ್ಲಿ 46 ಸೀಟುಗಳು ಬರ್ತವೆ ಯೋಗಿ ಆದಿತ್ಯನಾಥ್ ಹೋಗಿದ್ದಕ್ಕೆ. ಎಲ್ಲಿ? ಹೈದರಾಬಾದ್ನಲ್ಲಿ ಹೇಳ್ತಾ ಇರೋದು ನಾನು. ಮುಸಲ್ಮಾನ ಬಾಹುಳ್ಯ ಇರುವ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅಂತ ಒಬ್ಬ ಮುಖ್ಯಮಂತ್ರಿ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಹೋಗ್ತಾರೆ. ಹೋಗಿ ಅಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಹಿಂದೂಗಳ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಗೆಲ್ಲುವ ಹಾಗೆ ನೋಡ್ಕೋತಾರೆ. ಇದು ಭಾರತೀಯ ಜನತಾ ಪಾರ್ಟಿಯ ಲೆಕ್ಕಾಚಾರ. ಒಂದು ಸಲ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ವಿಪಕ್ಷದವರು ನಗ್ತಾ ಹೇಳಿದ್ರಂತೆ, ಮತ್ತೆ ಸೋತ್ರಲ್ರಿ ನೀವು ಅಂದ್ರಂತೆ. ಅದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಉತ್ತರ ಹೇಳಿದ್ರಂತೆ, ಚುನಾವಣೆಯಲ್ಲಿ ನಾವು ಸೋಲುವುದಿಲ್ಲ ಮತ್ತು ಗೆಲ್ಲುವುದಿಲ್ಲ, ನಾವು ಚುನಾವಣೆಯಿಂದ ಪಾಠ ಕಲಿಯುತ್ತೇವೆ ಅಂತ. ಎಂಥ ಅದ್ಭುತವಾದ ಮಾತು ನೋಡಿ. ಹಿಂದೊಂದು ಸಲ ಹೇಳಿದ್ರು ಅವ್ರು, ಏನಂತ, ಚುನಾವಣೆಯಲ್ಲಿ ಸೋತಿದ್ರಲ್ಲ ಅಂದ್ಕೂಡಲೇ ನಾವು ಯಾವತ್ತು ಗೆದ್ದಿದ್ದೀವಿ ಅಂತ ಒಂದು ಸಲ ಕೇಳಿದ್ರು ಅಟಲ್ ಬಿಹಾರಿ ವಾಜಪೇಯಿ. ಇವತ್ತಿಗೂ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಸ್ಟೇಟ್ಮೆಂಟ್ಗಳು ಬರ್ತವೆ. ಒಂದಕ್ಕಿಂತ ಒಂದು ಅದ್ಭುತ, ಒಂದಕ್ಕಿಂತ ಒಂದು ಅರ್ಥಗರ್ಭಿತ.
ಚುನಾವಣೆಯ ಚಾಣಕ್ಯ ನೀತಿ ಅನ್ನುವಂಥ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಮಾತಲ್ಲೇ ಕೇಳಬೇಕು. ಚುನಾವಣೆಯಿಂದ ಪಾಠ ಕಲಿಬೇಕು. ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆ ಲೋಕಸಭೆಯಲ್ಲಿ ಗೆದ್ದವರು ವಿಧಾನಸಭೆಯಲ್ಲಿ ಸೋಲ್ತೀರಿ ಅಂದ ತಕ್ಷಣ ಕಾರಣ ಏನು ಅಂತ ಹುಡುಕ್ಬೇಕಲ್ವಾ? ನೀವೇನು ಮಾಡಿದ್ರಿ? ರಾಹುಲ್ ಗಾಂಧಿ ಏನು ಮಾಡಿದರು? ಲೋಕಸಭೆಯಲ್ಲಿ ಗೆದ್ವಿ, ವಿಧಾನಸಭೆಯಲ್ಲಿ ಸೋಲ್ತೀವಿ ಅಂತ. ಯಾಕೆ ಅಂತಂದರೆ ಓಟ್ ಚೋರಿ ಆಯಿತು, ಅದಕ್ಕೆ ಸೋತ್ವಿ ಅಂತ ಹೇಳ್ಬಿಟ್ರು. ಓಟ್ ಚೋರಿ ಆಗಿದ್ದೆ ಆದರೆ ಮತದಾನದ ಹಕ್ಕನ್ನು ಕಳ್ಕೊಂಡಂಥ ಮತದಾರ ಮಹಾರಾಷ್ಟ್ರದಲ್ಲಿ ಸುಮ್ಮನೆ ಕೂತ್ಕೋತಿದ್ರ ಹೇಳಿ? ಬಂಡಾಯ ಎದ್ದಿರೋರು, ಪ್ರಕರಣ 45 ದಿವಸ ಒಳಗಡೆ ಕೋರ್ಟ್ಗೆ ಹೋಗಿರೋರು, ಯಾವ ಅಭ್ಯರ್ಥಿ ತಾನು ಗೆಲ್ತೀನಿ ಅಂದ್ಕೊಂಡು ಸೋತು ಬಿಟ್ರೆ ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನು ಹೂಡಿರ್ತಾನೆ ಅವನು ಭ್ರಮ ನಿರಸನಗೊಂಡು ಬಿಡ್ತಾನೆ. ಆತ ಮನೆಗೆ ಹೋಗಿ ಮಲ್ಕೊಳ್ಳಿಕ್ಕೆ ತಯಾರಿರೋದಿಲ್ಲ, ಹೆಂಡತಿ ಮಕ್ಕಳ ಜೊತೆ ಸಂಸಾರ ಮಾಡಲಿಕ್ಕಾಗೋದಿಲ್ಲ. ಆತ ಚುನಾವಣೆ ಸೋತ ತಕ್ಷಣ ಕೋರ್ಟಿಗೆ ಹೋಗಬೇಕು, ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಲಾಡ್ಜ್ ಮಾಡಬೇಕು. ಖಂಡಿತವಾಗಿ ಮಾಡಿರ್ತಾನೆ. ಆದರೆ ಆತನಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ, ನನ್ನ ಸೋಲಿಗೆ ಭಾರತೀಯ ಜನತಾ ಪಾರ್ಟಿಯ ಧಾರ್ಷ್ಟ್ಯವೇ ಕಾರಣ, ಅವರ ಸಂಘಟನಾ ಚಾತುರ್ಯವೇ ಕಾರಣ ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಹೀಗಾಗಿ ಆತ ಏನೂ ಮಾಡಲಾರ್ದೆ 45 ದಿವಸ ಸಮಯ ಇದ್ದರೂ ಕೂಡ ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ನಿಶ್ಚೇಷ್ಟಿತನಾಗಿರ್ತಾನೆ. ರಾಹುಲ್ ಗಾಂಧಿಗೆ ಇದು ಅರ್ಥ ಆಗಲ್ಲ. ರಾಹುಲ್ ಗಾಂಧಿ ಓಟ್ ಚೋರಿ ಆಯಿತು, ಅದಕ್ಕೆ ಮಹಾರಾಷ್ಟ್ರದಲ್ಲಿ ನಾವು ವಿಧಾನಸಭಾ ಚುನಾವಣೆ ಸೋತ್ವಿ. ಅವಾಗ 40 ಲಕ್ಷ ಮತಗಳು ಜಾಸ್ತಿ ಆಗ್ಬಿಟ್ಟು. ಹೇಗೆ ಹೇಳಿದರು? ಯಾವುದೋ ಒಂದು NGO ಅಂಕಿಅಂಶಗಳನ್ನು ಕೊಡುತ್ತೆ, ಆ ಅಂಕಿಅಂಶಗಳನ್ನ ಇಟ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿದರು. ಮುಂದೆ ಯಾವ ಏಜೆನ್ಸಿ ಅಂಕಿಅಂಶ ಕೊಟ್ಟಿತ್ತೋ ಅದು ರಾಜ್ಯದ ಕ್ಷಮೆ ಕೇಳ್ತು, ದೇಶದ ಕ್ಷಮೆ ಕೇಳ್ತು. ನಾವು ಕೊಟ್ಟಂಥ ವರದಿ ತಪ್ಪಿದೆ, ಇದು ಕಪೋಲ ಕಲ್ಪಿತವಾದದ್ದು ಅಂತ ಹೇಳ್ತು. ಅದಕ್ಕೆ ರಾಹುಲ್ ಗಾಂಧಿ ಕ್ಷಮೆ ಕೇಳಿದ್ರಾ? ಕೇಳಲಿಲ್ಲ. ಆದರೆ ಚುನಾವಣೆಯ ಸೋಲಾದ ಮೇಲೆ, ವಿಧಾನಸಭಾ ಚುನಾವಣೆಯ ಸೋಲಾದ ಮೇಲೆ ಸ್ಥಳೀಯ ಸಂಸ್ಥೆ ಚುನಾವಣೆಯ ಸಂದರ್ಭದಲ್ಲಿ ಆದರೂ ಎಚ್ಚೆತ್ತುಕೊಂಡು ಏನಾದರೂ ಹೋರಾಟ ಮಾಡಿದ್ರಾ? ಹೋರಾಟ ಮಾಡಲಿಲ್ಲ, ಯಾರೂ ಬರಲಿಲ್ಲ. ಹಾಗಾದ್ರೆ 31 ಸ್ಥಾನಗಳು ಹೇಗೆ ಬಂದವು? ಇವರಿಬ್ರಿಗೂ 10 ಸ್ಥಾನಗಳು ಹೇಗೆ ಬಂದವು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ? 10 ಉದ್ಧವ್ ಠಾಕ್ರೆಗೆ, 10 ಶರದ್ ಪವಾರ್ಗೆ ಹೇಗೆ ಬಂದವು? 31 ಸ್ಥಾನಗಳು ಹೇಗೆ ಬಂದವು ಕಾಂಗ್ರೆಸ್ಗೆ ಅಂತಂದರೆ, ಕಳೆದ 70 ವರ್ಷಗಳಿಂದ ಕಾಂಗ್ರೆಸ್ಸು ಅಸ್ತಿತ್ವದಲ್ಲಿದೆ. ಅದರಲ್ಲಿ ಬಹುಪಾಲು ವರ್ಷಗಳ ಕಾಲ ಮಹಾರಾಷ್ಟ್ರದಲ್ಲಿ ಅಧಿಕಾರವನ್ನು ಹಿಡಿದಿದೆ. ಈಗಲೂ ಅದು ಕೆಲಸ ಮಾಡದೆ ಹೋದರೂ ಅದಕ್ಕೆ ಕಾರ್ಯಕರ್ತರಿದ್ದಾರೆ, ಈಗಲೂ ಕೆಲಸ ಮಾಡದೆ ಹೋದರೂ ಅದಕ್ಕೊಂದು ವೋಟ್ ಬ್ಯಾಂಕ್ ಅಂತಿದೆ. ನೀವು ಏನು ಮಾಡದೆ ಹೋದರೂ ಆ ಮಿನಿಮಮ್ ಡೆಪಾಸಿಟ್ ಏನಿದೆ ಅದು ಬಂದೇ ಬರುತ್ತೆ. ಹೀಗಾಗಿ 31 ಸ್ಥಾನಗಳನ್ನು ಗೆದ್ದಿದೆ. ಅಂಥ ಹಿನ್ನೆಲೆ ಇಟ್ಕೊಂಡಂಥ ಕಾಂಗ್ರೆಸ್ಸು ಸ್ವಲ್ಪ ತಯಾರಿಯನ್ನು ಮಾಡಿಕೊಂಡಿದ್ರೆ ಚುನಾವಣೆಯಲ್ಲಿ ಯಶಸ್ಸನ್ನು ಗಳಿಸ್ಬೋದು. ಆದರೆ ರಾಹುಲ್ ಗಾಂಧಿ ಓಟ್ ಚೋರಿ, ಗದ್ದಿ ಚೋರಿ ಅಂತ ಬೇರೆಯವ್ರ ಮೇಲೆ ತನ್ನ ಸೋಲನ್ನು ಹೇರ್ತಾ ಪಕ್ಷವನ್ನು ನಾಶ ಮಾಡುವುದರಲ್ಲಿ ನಿರಂತರವಾಗಿ ತಲೆಯನ್ನಾಗಿದ್ದಾರೆ. ನನ್ನ ಟಾರ್ಗೆಟ್ ಇರೋದೀಗ ಜನವರಿ 15ಕ್ಕೆ ನಡೆಯುವ ಬೃಹನ್ ಮುಂಬೈ ನಗರ ಪಾಲಿಕೆ ಚುನಾವಣೆ. ಏಕೆಂದರೆ 2 ದಶಕದ ನಂತರ ಉದ್ಧವ್ ಠಾಕ್ರೆ ಮತ್ತು MNS ಎರಡೂ ಒಂದಾಗಿದ್ದಾರೆ. ಏನು ಕಡಿದು ಕಟ್ಟೆ ಹಾಕ್ತಾರೆ ಅನ್ನೋದನ್ನು ನಾವು ನೋಡಬೇಕಾದಂಥ ಅಗತ್ಯ ಇದೆ. ರಾಜ್ ಠಾಕ್ರೆಯವ್ರ ನಿಲುವು ಹೇಗಿರುತ್ತೆ, ಉದ್ಧವ್ ಠಾಕ್ರೆ ಎಷ್ಟು ಸೀಟ್ ಬಿಟ್ಕೊಡ್ತಾರೆ, ಅದಾದಮೇಲೆ ಭಾರತೀಯ ಜನತಾ ಪಾರ್ಟಿಯ ಲೆಕ್ಕಾಚಾರ ಏನು, ಇದೆಲ್ಲದರ ಕುರಿತು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.